ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಹೀಗೆ ಕಾಂಗ್ರೆಸ್ನಲ್ಲಿ ಕುರ್ಚಿ ಕಿತ್ತಾಟದ ನಡುವೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸಂಚಲನ ಸೃಷ್ಟಿಸುವಂತ ಹೇಳಿಕೆಯನ್ನ ಕೊಟ್ಬಿಟ್ರು. ನಾಳೆ ಚುನಾವಣೆ ನಡೆದ್ರು 140 ಸ್ಥಾನ ಗೆಲ್ತೀವಿ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಪದೇ ಪದೇ ಅವರು ಮಧ್ಯಂತರ ಚುನಾವಣೆ ಬಂದ್ಬಿಟ್ರೆ ನಾವು ಸಿದ್ಧ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಏನ ಮಾತಿನ ಹಿಂದಿನ ಅರ್ಥ? ಇನ್ನು ನಾಳಿನ AICC ಕಾರ್ಯಕಾರಿಣಿ ಸಭೆ ಮೇಲೆ ಕಣ್ಣಿಟ್ಟಿರುವಂಥ ಕಾಂಗ್ರೆಸ್ ಅದರ ನಡುವೆ ವಿಜಯೇಂದ್ರ ಅವರ ಹೇಳಿಕೆಯನ್ನ ಹೇಗೆ ರಿಯಾಕ್ಟ್ ಮಾಡ್ತಾ ಇದೆ? ಬನ್ನಿ, ಕಾಂಗ್ರೆಸ್ನಲ್ಲಿ ಅಂತ ಬೆಳವಣಿಗೆ ಏನಾದರೂ ಆಗ್ತಾ ಇದೆಯಾ? ಈ ರಿಪೋರ್ಟಲ್ಲಿ ನೋಡ್ಕೊಂಬೋಣ. ಕುರ್ಚಿ ಕಿತ್ತಾಟದ ಮಧ್ಯೆ ದೆಹಲಿಗೆ ಹಾರಿದ ಸಿದ್ದರಾಮಯ್ಯ. ಕೈ ಕಾರ್ಯಕಾರಿಣಿಯಲ್ಲಿ ನಡೆಯುತ್ತಾ ಕುರ್ಚಿ ಕಾಳಗ ಚರ್ಚೆ. ಕಾಂಗ್ರೆಸ್ನಲ್ಲಿ ಕಂಪನ. ಎನಿ ಟೈಮ್ ಎಲೆಕ್ಷನ್ ಎಂದ ವಿಜಯೇಂದ್ರ. ಕಾಂಗ್ರೆಸ್ ಪಕ್ಷದ ಆಂತರಿಕ ಕಚ್ಚಾಟದಿಂದ ಯಾವತ್ ಬೇಕಾದ್ರೂ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ಬರಬಹುದು. ನಿಮ್ಮ ಅಪ್ರಾಣೆ ಬಿಜೆಪಿ ಗೆಲ್ಲಲ್ಲ ಎಂದು ಗುಡುಗಿದ್ದ ಸಿದ್ದರಾಮಯ್ಯ. ನೀವು ಅಪ್ರಾಣೆ ಬರಲ್ಲ, ಬಿಜೆಪಿ ಯಾವ ಕಾಲಕ್ಕೂ ಬರಲ್ಲ ಕರ್ನಾಟಕದಲ್ಲಿ. ಸಿದ್ದುಗೆ ನಾನೇ 5 ವರ್ಷ ಸಿಎಂ ಎಂಬ ವಿಶ್ವಾಸ. ಡಿಕೆಗೆ ಹೈಕಮಾಂಡ್ ನಿರ್ಧರಿಸುತ್ತೆ ಎಂಬ ಬಯಕೆ. ಡಿಕೆ ಬಣಕ್ಕೆ ಒಪ್ಪಂದದ ಮೇಲೆ ನಂಬಿಕೆ. ಸಿದ್ದು ಬಣಕ್ಕೆ ಅಹಿಂದ ಕೈ ಹಿಡಿಯುತ್ತೆ ಎಂಬ ಭರವಸೆ. ಕಳೆದ 2.5 ವರ್ಷದಿಂದಲೂ ತಮ್ಮದೇ ಗುರಿ ಇಟ್ಕೊಂಡು ಸಿಎಂ, ಡಿಸಿಎಂ ಅಂಡ್ ಟೀಮ್ ದಾಳ ಉಳಿಸುತ್ತಲೇ ಇದೆ. ದಿನಕ್ಕೊಂದು ಟ್ವಿಸ್ಟ್, ದಿನಕ್ಕೊಂದು ಹೇಳಿಕೆ. ಕಾಂಗ್ರೆಸ್ ಮನೆಯ ಕಿತ್ತಾಟಕ್ಕೆ ತುಪ್ಪ ಸುರಿಯುತ್ತಿದೆ. ಇದೇ ಕಿತ್ತಾಟ, ಇದೇ ಕುರ್ಚಿ ಕಾಳಗವೀಗ ಬಿಜೆಪಿ ಪಡೆಗೆ ಹೊಸದೊಂದು ಚೈತನ್ಯ ತುಂಬಿದೆ. ಯಾವತ್ತೇ ಚುನಾವಣೆ ನಡೆದರೂ ಸಹ ಸ್ಪಷ್ಟ ಬಹುಮತದಿಂದ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತದೆ. ಕಾಂಗ್ರೆಸ್ನ ಕಿತ್ತಾಟಕ್ಕೂ ವಿಜಯೇಂದ್ರ ವಿಶ್ವಾಸಕ್ಕೂ ಇರೋ ಲಿಂಕ್ ಏನು ಅನ್ನೋದನ್ನ ಹೇಳ್ತೀವಿ. ಅದಕ್ಕೂ ಮುನ್ನ ಕಾಂಗ್ರೆಸ್ ಮನೆಯ ಡೆವಲಪ್ಮೆಂಟ್ ಏನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ನಾಳೆ ದೆಹಲಿಯಲ್ಲಿ ನಡೆಯುವ AICC ಕಾರ್ಯಕಾರಿಣಿ ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಲಿದ್ದಾರೆ. ಈ ಸಭೆಯಲ್ಲಿ ಕುರ್ಚಿ ಕಾಳಗದ ಬಗ್ಗೆ ಚರ್ಚೆಯಾಗುತ್ತಾ ಎಂಬ ಪ್ರಶ್ನೆ ಮೂಡಿದೆ. ಸದ್ಯದ ಬೆಳವಣಿಗೆ ಬಗ್ಗೆ ಹೈಕಮಾಂಡ್ ಚರ್ಚಿಸುವ ಸಾಧ್ಯತೆ ಇದೆ. ಒಂದು ವೇಳೆ ಚರ್ಚಿಸಿದ್ರೆ ಮಹತ್ವ ಪಡೆದುಕೊಳ್ಳಲಿದೆ. ಆದರೆ ನಾಳಿನ ಸಭೆಗೆ ಡಿಕೆಗೆ ಆಹ್ವಾನವಿಲ್ಲ. ಹೀಗಾಗಿ ಡಿಕೆ ಹೊರತುಪಡಿಸಿ ಯಾವುದೇ ನಿರ್ಣಯ ಅನುಮಾನವಿದ್ದು ಹೈಕಮಾಂಡ್ ರಾಜ್ಯದ ಬಗ್ಗೆ ಚರ್ಚಿಸಲು ಹಿಂದೇಟು ಹಾಕುತ್ತಿದೆ. ಅಲ್ಲಿ ಮಾತಾಡ್ತೇವೆ, ಇಲ್ಲಿ ಹೆಂಗ್ ಮಾತಾಡಕ ರಾಜ್ಯದ ಗೊಂದಲ ಯಾವಾಗ ಬಗೆಹರಿಬಹುದು ಸರ್? ಬಗೆಹರಿತದ, ನೀವೇನ್ ಚಿಂತೆ ಮಾಡಬೇಡಿ. ಹೀಗೆ ಹೈಕಮಾಂಡ್ಗೆ ಮನಸ್ಸಿಲ್ಲ. ಡಿಕೆ ತನ್ನ ಪಟ್ಟನ್ನ ಬಿಡುತ್ತಿಲ್ಲ. ಸಿದ್ದರಾಮಯ್ಯ ಒಪ್ಪಂದವೇ ಆಗಿಲ್ಲ ಅಂತಿದ್ದಾರೆ. ಈ ಕಿತ್ತಾಟವನ್ನ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ನೋಡ್ತಿರುವ ಬಿಜೆಪಿಗೆ ಹೊಸ ಹುಮ್ಮಸ್ಸು ಮೂಡಿದೆ. ಕಾಂಗ್ರೆಸ್ ಮನೆಯ ಕಚ್ಚಾಟ ಗಮನದಲ್ಲಿಟ್ಕೊಂಡು ಮಾತನಾಡಿರುವ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, 2028ಕ್ಕೂ ಮೊದಲೇ ಚುನಾವಣೆ ಬರುತ್ತೆ, 140 ಸ್ಥಾನದಲ್ಲಿ ನಾವು ಗೆಲ್ಲುತ್ತೇವೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. 2028ಕ್ಕೆ ವಿಧಾನಸಭಾ ಚುನಾವಣೆ ಬರ್ತದೆ, ಅಥವಾ ಅದಕ್ಕಿಂತ ಮುಂಚಿತವಾಗಿ ಕೂಡ ಬರಬಹುದು. ಕಾಂಗ್ರೆಸ್ಸಿನ ಒಳಜಗಳವನ್ನ ತಾವು ನೋಡ್ತಾ ಇದ್ದಾರೆ. ದಿನಕ್ಕೊಬ್ಬೊಬ್ಬ ಮುಖ್ಯಮಂತ್ರಿ ಆಸ್ಪಿರೆಂಟ್ಗಳು ಜಾಸ್ತಿ ಆಗ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ಆಂತರಿಕ ಕಚ್ಚಾಟದಿಂದ ಯಾವತ್ ಬೇಕಾದ್ರೂ ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ಬರಬಹುದು. 2028ರಲ್ಲಿ ವಿಧಾನಸಭಾ ಚುನಾವಣೆ ನಡೀಲಿ ಅಥವಾ ನಾಳೆನೇ ನಡೀಲಿ, ಯಾವತ್ತೇ ಚುನಾವಣೆ ನಡೆದ್ರು ಸಹ ಭಾರತೀಯ ಜನತಾ ಪಾರ್ಟಿ 130-140 ಶಾಸಕರೊಂದಿಗೆ ಸ್ಪಷ್ಟ ಬಹುಮತದಿಂದ ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರ್ತದೆ. ವಿಜಯೇಂದ್ರ ಈ ರೀತಿ ಹೇಳೋದಕ್ಕೂ ಕಾರಣವಿದೆ. ಅದೇನು ಅನ್ನೋದನ್ನ ಹೇಳ್ತೀವಿ. ಅದಕ್ಕೂ ಮುನ್ನ ಬೆಳಗಾವಿ ಅಧಿವೇಶನದ ಕೊನೆಯ ದಿನ ಸಿಎಂ ಹೇಳಿದ್ದನ್ನ ಒಮ್ಮೆ ನೋಡಿ. ನೀವು ಅಪ್ರಾಣೆ ಬರಲ್ಲ, 5 ಮಂದಿ ಮುಖ್ಯಮಂತ್ರಿಗಳು ಮಾಡ್ರ. ನೀವು ಅಪ್ರಾಣೆ ಬರಲ್ಲ, ಬಿಜೆಪಿ ಯಾವ ಕಾಲಕ್ಕೂ ಬರಲ್ಲ ಕರ್ನಾಟಕದಲ್ಲಿ. ನಾವು 28ಕ್ಕೂ ನಾವೇ ಬರ್ತೀವಿ. ಆಮೇಲೆ ಹಿಂಗೆ ಹೇಳಿದ್ರೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದ್ರು ಯಾವ ಕಾರಣಕ್ಕೂ ಬಿಜೆಪಿ ಅವರು ಬರಕ್ ಸಾಧ್ಯನೇ ಇಲ್ಲ. ನಿಮ್ಮ ಅಪ್ರಾಣೆ ನೀವು ಗೆಲ್ಲಲ್ಲ ಎಂದಿದ್ದ ಸಿಎಂಗೆ ಕೌಂಟರ್ ಎಂಬಂತೆ ವಿಜಯೇಂದ್ರ ಮಾತನಾಡಿದ್ದಾರೆ. ಆದ್ರೆ ವಿಜಯೇಂದ್ರ ಹಗಲುಗನಸು ಕಾಣ್ತಿದ್ದಾರೆ ಅಂತ ಕಾಂಗ್ರೆಸ್ ನಾಯಕರು ಕುಟುಕಿದ್ದಾರೆ. ಆ ಥರ ಮಾತಾಡೋರೆಲ್ಲ ಹಗಲುಗನಸು ಕಾಣ್ತಾ ಇದ್ದಾರೆ. ಹಗಲುಗನಸು ಕಾಣ್ತಾರೆ ಆ ರೀತಿ ಮಾತಾಡೋರು. ಪಾರ್ಟಿ ಸ್ಟೇಬಲ್ ಅಂಡ್ ಸ್ಟ್ರಾಂಗ್, ಗೌರ್ಮೆಂಟ್ ಇಸ್ ಸ್ಟೇಬಲ್ ಅಂಡ್ ಸ್ಟ್ರಾಂಗ್. ಅದು ಕಂಪ್ಲೀಟ್ ಮಾಡ್ತೀವಿ ಟರ್ಮ್ನ. 2028ಕ್ಕೂ ನಾವೇ ಬರ್ತೀವಿ. ಬಿಜೆಪಿ ಕರ್ನಾಟಕದಲ್ಲಿ ಎಂದು ಜನಮನ್ನಣೆಯಿಂದ ಸರ್ಕಾರ ರಚನೆ ಮಾಡಲ್ಲ, ಮುಂದೇನು ಮಾಡಲ್ಲ, ಎಂದೆಂದೂ ಮಾಡಲ್ಲ. ಆಯ್ತು, ಬರ್ತಾರೆ ಅಂತ ಹೇಳ್ತಾ ಇದಾರಲ್ಲ, ಯಾರ ನಾಯಕತ್ವದಲ್ಲಿ ನಡೆಸ್ತಾರಂತೆ? ಬಿಜೆಪಿಯವರು ಯಾರ ನಾಯಕತ್ವದಲ್ಲಿ ಹೋಗ್ತಾರೆ? ಒಂದು ಅಡ್ಜರ್ನ್ಮೆಂಟ್ ಮೋಷನ್ ಅಸೆಂಬ್ಲಿನಲ್ಲಿ ಅರ್ಧ ದಿನ ಹೋಲ್ಡ್ ಮಾಡೋಕ್ಕಾಗಲ್ಲ ಬಿಜೆಪಿಯವರು, ಅವ್ರು ಚುನಾವಣೆಗೆ ರೆಡಿ ಆಗಲ್ಲ.
ಕುರ್ಚಿ ಕಿತ್ತಾಟದ ಮಧ್ಯೆ ವಿಜಯೇಂದ್ರ ನುಡಿದಿರುವ ಮಧ್ಯಂತರ ಚುನಾವಣೆ ಭವಿಷ್ಯ ಸಾಕಷ್ಟು ಕುತೂಹಲ ಕೆರಳಿಸಿದೆ. ಸರ್ಕಾರ ಪತನವಾಗುತ್ತಾ ಕುರ್ಚಿ ಕಿತ್ತಾಟ ತಾರಕಕ್ಕೇರುತ್ತಾ ಎಂಬ ಚರ್ಚೆಗೆ ವಿಜಯೇಂದ್ರ ಹೇಳಿಕೆ ನಾಂದಿ ಹಾಡಿದಂತಿದೆ. ಆದರೆ ಕೈ ನಾಯಕರು 2028ರವರೆಗೂ ನಾವೇ ಇರ್ತೀವಿ, ಆಮೇಲೂ ನಾವೇ ಗೆಲ್ತೀವಿ ಎಂದಿದ್ದಾರೆ. ಪ್ರಸನ್ನ ಜೊತೆ ಕಿರಣ್ ಹನಿಯಡ್ಕ, TV9 ಬೆಂಗಳೂರು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.